Hello everybody. In this video, I am going to explain a problem on carry forward of losses. The problem goes like this. Mr. Himanshu furnished the following particulars of his income. First one, salary received 3,61,000. Salary received is given in the problem. Salary received is taxable under section 15 under the head income from other sources. Income from other sources ಅಲ್ಲಿ ಸ್ಯಾಲ್ರಿ ರಿಸೀವ್ಡ್ನ ನಾವು ತೋರಿಸ್ಬೇಕಾಗುತ್ತೆ. ಬಟ್ ಸ್ಯಾಲ್ರಿ ರಿಸೀವ್ಡ್ ಅಂತ ಕೊಟ್ಟಿರೋದ್ರಿಂದ ಯು ಆರ್ ಸಪೋಸ್ ಟು ಡಿಡಕ್ಟ್ ದ ಸ್ಟ್ಯಾಂಡರ್ಡ್ ಡಿಡಕ್ಷನ್. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16IA ಸ್ಟ್ಯಾಂಡರ್ಡ್ ಡಿಡಕ್ಷನ್ನ ಡಿಡಕ್ಟ್ ಮಾಡಬೇಕು ಫ್ರಮ್ ದ ಅಸೆಸ್ಮೆಂಟ್ ಇಯರ್ 2020-21. Standard deduction applicable is 50,000. Previous assessment year ಅಲ್ಲಿ assessment year 2019-20 ಅಲ್ಲಿ standard deduction 40,000 ಇತ್ತು. But from the assessment year 2020-21, from this assessment year, the standard deduction is increased to 50,000. So standard deduction ನಾವು ಡಿಡಕ್ಟ್ ಮಾಡಬೇಕಾಗುತ್ತೆ ಅಂಡರ್ ಸೆಕ್ಷನ್ 16IA ಎಷ್ಟು ಅಂತ ಹೇಳಿದ್ರೆ 50,000. ಯಾಕೆ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಡಿಡಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸ್ಯಾಲ್ರಿ ರಿಸೀವ್ಡ್ ಅಂತ ಕೊಟ್ಟಿದ್ದಾರೆ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಕೊಟ್ಟಿದ್ರೆ ಡೈರೆಕ್ಟಾಗಿ ನಾವು ಅಷ್ಟು ಅಮೌಂಟ್ನ ತೊಗೊಬೋದು, 3,61,000ನ ತೊಗೊಬೋದಿತ್ತು. ಬಟ್ ಸಿನ್ಸ್ ಸ್ಯಾಲ್ರಿ ರಿಸೀವ್ಡ್ ಇಸ್ ಗಿವನ್, ಇಟ್ ಇಸ್ ದ ಗ್ರಾಸ್ ಸ್ಯಾಲ್ರಿ. ಸೊ ಫ್ರಮ್ ದ ಗ್ರಾಸ್ ಸ್ಯಾಲ್ರಿ ಯು ಆರ್ ಸಪೋಸ್ ಟು ಡಿಡಕ್ಟ್ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 16IA to the extent of 50,000. Interest on government securities 6,000. It is taxable under the head other sources. Business income is taxable under the head income from business. Share of loss from firm. Share of loss from firm. ಅದರ ಅರ್ಥ ಫರ್ಮ್ ಅಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ ಅಲ್ಲಿ ಹಿಮಾಂಶು ಅದನ್ನು ಹಿ ಈಸ್ ಎ ಪಾರ್ಟ್ನರ್ ಇನ್ ಎ ಫರ್ಮ್. ಆ ಫರ್ಮಲ್ಲಿ ಲಾಸ್ ಆಗಿದೆ. ಹೇಗೆ ಫರ್ಮಲ್ಲಿ ಪ್ರಾಫಿಟ್ ಆದವಾಗ ಪಾರ್ಟ್ನರ್ಸ್ ಫರ್ಮಿನ ಪ್ರಾಫಿಟಿಂದ ತನ್ನ ಶೇರ್ನ ಹೇಗೆ ತಗೊಳ್ತಾರೆ, ಹಾಗೆ ಹಿಮಾಂಶು ಯಾವ ಫರ್ಮಲ್ಲಿ ಪಾರ್ಟ್ನರ್ ಆಗಿದ್ದ, ಸೊ ಇನ್ ದ್ಯಾಟ್ ಫರ್ಮ್ ದ ಫರ್ಮ್ ಹ್ಯಾಸ್ ಇನ್ಕರ್ಡ್ ಲಾಸ್ ಇನ್ಕರ್ ಮಾಡಿದೆ ಆ್ಯಂಡ್ ಆ ಲಾಸ್ನ ಶೇರ್ ಮಾಡ್ಕೊಂಡಿದ್ದಾರೆ ಪಾರ್ಟ್ನರ್ಸ್. ಬಟ್ ರಿಮೆಂಬರ್ ದ ಶೇರ್ ಆಫ್ ಲಾಸ್ ಫ್ರಮ್ ಫರ್ಮ್ ಕೆನಾಟ್ ಬಿ ಸೆಟ್ ಆಫ್. ಅದನ್ನ ಸೆಟ್ ಆಫ್ ಮಾಡಲಿಕ್ಕಾಗಲ್ಲ. ಯಾರು ಅಂತ ಹೇಳಿದ್ರೆ ಪಾರ್ಟ್ನರ್ ಸೆಟ್ ಆಫ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ಯು ಹ್ಯಾವ್ ಟು ಇಗ್ನೋರ್ ದಟ್ ಪಾಯಿಂಟ್. ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ the speculation loss can be set off only against speculation income. Speculation loss na speculation income in set off ಮಾಡಬಹುದು. Let's see whether speculation income is given in the problem. Lottery income net is given. ನೆಟ್ ಅಂತ ಕೊಟ್ಟಾಗ ಎನಿ ಕ್ಯಾಶುವಲ್ ಇನ್ಕಮ್ಸ್ ಅದು ಯಾವುದೇ ಆಗಿರ್ಬೋದು, ಲಾಟ್ರಿ ಇನ್ಕಮ್, ಕಾರ್ಡ್ ಗೇಮ್ಸ್, ಹಾರ್ಸ್ ರೇಸ್ ಯಾವುದೇ ಆಗಿರ್ಬೋದು, ನೆಟ್ ಅಂತ ಕೊಟ್ಟಾಗ ನೀವು ಗ್ರಾಸ್ ಅಪ್ ಮಾಡಬೇಕಾಗುತ್ತೆ. ಸೊ ಗ್ರಾಸ್ ಅಪ್ ಹೇಗೆ ಅಂತ ಹೇಳಿದ್ರೆ 21,000 ಈಸ್ ದ ನೆಟ್ ಲಾಟ್ರಿ ಇನ್ಕಮ್. 21,000 ಇಂಟು 100 ಡಿವೈಡೆಡ್ ಬೈ 70. 100 divided by 70 ಮಾಡಬೇಕಾಗುತ್ತೆ. ಸೊ ಇಟ್ ಕಮ್ಸ್ ಟು 30,000 ಟ್ಯಾಕ್ಸೇಬಲ್ ಅಂಡರ್ ದ ಹೆಡ್ ಅದರ್ ಸೋರ್ಸಸ್. ಗೇನ್ಸ್ ಫ್ರಮ್ ಹಾರ್ಸ್ ರೇಸ್ ಗ್ರಾಸ್ ಇಸ್ ಗಿವನ್. ಗ್ರಾಸ್ ಕೊಟ್ಟಾಗ ಸ್ಟ್ರೈಟ್ ಅವೇ ಯು ಟೇಕ್ ದ್ಯಾಟ್ ಅಮೌಂಟ್. ಸೊ ಗೇನ್ಸ್ ಫ್ರಮ್ ಹಾರ್ಸ್ ರೇಸ್ ಇಸ್ ಟ್ಯಾಕ್ಸೇಬಲ್ ಅಂಡರ್ ದ ಹೆಡ್ ಅದರ್ ಸೋರ್ಸಸ್. ಲಾಸ್ ಇನ್ ಕ್ರಾಸ್ವರ್ಡ್ ಪಜಲ್ಸ್ 3,000. ಎನಿ ಲಾಸ್ ಫ್ರಮ್ ಕ್ಯಾಶುವಲ್ ಸೋರ್ಸ್. ಕ್ಯಾಶುವಲ್ ಸೋರ್ಸಿಂದ ಲಾಸ್ ಆಯಿತು ಅಂತ ಹೇಳಿದ್ರೆ ಆ ಲಾಸ್ನ ಸೆಟ್ ಆಫ್ ಮಾಡಲಿಕ್ಕಾಗಲ್ಲ. ಯು ಹ್ಯಾವ್ ಟು ಇಗ್ನೋರ್ ಸಚ್ ಲಾಸಸ್. Loss from card games, bridge 4,800. Bridge is the ನೇಮ್ ಆಫ್ ದ ಕಾರ್ಡ್ ಗೇಮ್. ಅಂದರೆ ಕಾರ್ಡ್ ಗೇಮ್ಸಲ್ಲಿ ಬೇರೆ ಬೇರೆ ಟೈಪ್ ಅದು. ಈಗ ಲಾಸ್ ಫ್ರಮ್ ಕಾರ್ಡ್ ಗೇಮ್ಸ್ ಏನಿದೆ, ಒನ್ಸ್ ಅಗೇನ್ ಕಾರ್ಡ್ ಗೇಮ್ಸ್ ಇಸ್ ಎ ಕ್ಯಾಶುವಲ್ ಸೋರ್ಸ್. ಸೊ ಲಾಸ್ ಫ್ರಮ್ ಕ್ಯಾಶುವಲ್ ಸೋರ್ಸ್ ಶುಡ್ ಬಿ ಇಗ್ನೋರ್ಡ್. ಅದನ್ನ ಸೆಟ್ ಆಫ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಲಾಸ್ ಫ್ರಮ್ ಕಾರ್ಡ್ ಗೇಮ್ಸ್ನು ನಾವು ಸೆಟ್ ಆಫ್ ಮಾಡಲಿಕ್ಕಾಗಲ್ಲ. ಪ್ರಾಫಿಟ್ ಫ್ರಮ್ ಕಾರ್ಡ್ ಗೇಮ್ಸ್, ಪ್ರಾಫಿಟ್ ಫ್ರಮ್ ಕ್ಯಾಶುವಲ್ ಸೋರ್ಸ್, ಒನ್ಸ್ ಅಗೇನ್ ರಮ್ಮಿ ಅಂತ ಕೊಟ್ಟಿದ್ದಾರೆ. ಪ್ರಾಫಿಟ್ ಫ್ರಮ್ ಕಾರ್ಡ್ ಗೇಮ್ಸ್ ಟ್ಯಾಕ್ಸೇಬಲ್ ಅಂಡರ್ ದ ಹೆಡ್ ಅದರ್ ಸೋರ್ಸಸ್. Short-term capital loss 5,000 is given. Short-term capital loss can be set off against short-term capital gain ಅಥವಾ ಲಾಂಗ್-ಟರ್ಮ್ ಕ್ಯಾಪಿಟಲ್ ಗೇನಿಂದ. ಅಂದರೆ ಶಾರ್ಟ್-ಟರ್ಮ್ ಕ್ಯಾಪಿಟಲ್ ಲಾಸ್ ಇತ್ತಂತ ಹೇಳಿದ್ರೆ ಫಸ್ಟು ಶಾರ್ಟ್-ಟರ್ಮ್ ಕ್ಯಾಪಿಟಲ್ ಗೇನಿಂದ ಸೆಟ್ ಆಫ್ ಮಾಡಬೇಕು. ಅಕಸ್ಮಾತ್ ಇನ್ನೂ ನಮಗೆ ಸಾಕಾಗಿಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದ ಲಾಂಗ್-ಟರ್ಮ್ ಕ್ಯಾಪಿಟಲ್ ಗೇನ್. ನೆಕ್ಸ್ಟ್ ಕಲೆಕ್ಷನ್ ಚಾರ್ಜಸ್ ಆಫ್ ಲಾಟ್ರಿ ಪ್ರೈಸ್ ₹1,000. ಕಲೆಕ್ಷನ್ ಚಾರ್ಜಸ್ ಆಫ್ ಲಾಟ್ರಿ ಪ್ರೈಸ್, ಲಾಟ್ರಿಲಿ ವಿನ್ ಆಗ್ಯಾನೆ ಆ ಪ್ರೈಸ್ನ ರಿಸೀವ್ ಮಾಡುವಾಗ ಎಸ್ ಪೇಯ್ಡ್ ಅಮೌಂಟ್ ಕಲೆಕ್ಷನ್ ಚಾರ್ಜಸ್ ಶುಡ್ ಬಿ ಇಗ್ನೋರ್ಡ್. ಅದನ್ನ ನಾವು ಕನ್ಸಿಡರ್ ಮಾಡಬಾರ್ದು. ಕಂಪ್ಯೂಟ್ ಹಿಸ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ ವಿ ಶಾಲ್ ಕಂಪ್ಯೂಟ್ ದ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ಹಿಮಾಂಶು. ಪ್ರೀವಿಯಸ್ ಇಯರ್ ಇಸ್ 2019-20 and assessment year is 2020-21. Particulars amount. Section 15 income from salary. As I already said, ಪ್ರಾಬ್ಲಮ್ ಅಲ್ಲಿ ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಡೈರೆಕ್ಟಾಗಿ ಕೊಟ್ಟಿಲ್ಲ, ಸ್ಯಾಲ್ರಿ ರಿಸೀವ್ಡ್ ಅಂತ ಕೊಟ್ಟಿದ್ದಾರೆ. ಇಟ್ ಮೀನ್ಸ್ ದಟ್ ಇಟ್ ಇಸ್ ಗ್ರಾಸ್ ಸ್ಯಾಲ್ರಿ. ಗ್ರಾಸ್ ಸ್ಯಾಲ್ರಿ ಇಸ್ 3,61,000.
Deduct the standard deduction under section 16 IA. Remember, from this assessment year, from the assessment year 2020-21 onwards, the standard deduction applicable is rupees 50,000. So you deduct 50,000. The remaining 3,11,000 will be the income from salary. There is no income from house property, so it becomes nil. Section 28, income from business is given. So under income from business, there is speculation loss. Speculation loss idre, the loss from speculation can be set off against profit from speculation. Speculation loss can be set off only against speculation profit. But E problem only, there is no speculation profit. So what the loss from speculation can be done is, it will be carried forward to next assessment year. And remember, speculation loss and loss from owning and maintaining race horses. Speculation loss ಮತ್ತೆ loss from owning and maintaining race horses ಏನಿದೆ ಅಲ್ಲ, it will be carried forward to 4 assessment years. ಈಗ ನಾವಿಲ್ಲಿ carried forward to next assessment year ಅಂತ ತೋರಿಸಿದ್ದೀವಿ. ಯಾವುದಂದ್ರೆ ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್. ಎಷ್ಟು ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಅಂತ ಹೇಳಿದ್ರೆ, ಇನ್ ರೆಸ್ಪೆಕ್ಟ್ ಆಫ್ ಲಾಸ್ ಫ್ರಮ್ ಸ್ಪೆಕ್ಯುಲೇಷನ್ ಆ್ಯಂಡ್ ಇನ್ ರೆಸ್ಪೆಕ್ಟ್ ಆಫ್ ಲಾಸ್ ಫ್ರಮ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್, ಈ ಎರಡು ಕೇಸಲ್ಲಿ ಇಟ್ ಕ್ಯಾನ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು 4 ಅಸೆಸ್ಮೆಂಟ್ ಇಯರ್ಸ್. 4 ವರ್ಷದ ತನಕ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಇನ್ನು ಉಳಿದಿದ್ದು ಯಾವ್ದಾದ್ರು ಲಾಸ್ ಇತ್ತು ಅಂತ ಹೇಳಿದ್ರೆ, ನಮಗೆ ಸೆಟ್ ಆಫ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ರೆ, ಇಟ್ ವಿಲ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು 8 ಅಸೆಸ್ಮೆಂಟ್ ಇಯರ್ಸ್. ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ, ಲಾಸ್ ಫ್ರಮ್ ರೆಗ್ಯುಲರ್ ಬಿಸ್ನೆಸ್, ಲಾಸ್ ಫ್ರಮ್ long-term capital loss if it is given, or short-term capital loss if it is given, it will be carried forward to 8 assessment years. And then business income is there. Income from business income is 25,000. That 25,000 is taxable. ಯಾಕೆ ನಾವು ಈ ಸ್ಪೆಕ್ಯುಲೇಷನ್ ಲಾಸ್ನ ರೆಗ್ಯುಲರ್ ಬಿಸ್ನೆಸ್ ಇನ್ಕಮಿಂದ ಸೆಟ್ ಆಫ್ ಮಾಡಿಲ್ಲ ಅಂತ ಹೇಳಿದ್ರೆ, ಆಸ್ ಪರ್ ದ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ರೂಲ್ಸ್, the loss from speculation loss can be set off only against speculation profit. Speculation loss na speculation profit ಇಂದಾನೆ ಸೆಟ್ ಆಫ್ ಮಾಡಬೇಕಾಗುತ್ತೆ, ಬೇರೆ ಯಾವುದರಿಂದ ಸೆಟ್ ಆಫ್ ಮಾಡಲಿಕ್ಕಾಗಲ್ಲ. ಹಾಗಾಗಿ ಅಲ್ಲಿ ಬಿಸ್ನೆಸ್ ಇನ್ಕಮ್ ಇದೆ. ಬಿಸ್ನೆಸ್ ಇನ್ಕಮ್ ಅಂದರೆ ರೆಗ್ಯುಲರ್ ಬಿಸ್ನೆಸ್ ಇರೋದು. ರೆಗ್ಯುಲರ್ ಬಿಸ್ನೆಸ್ಸಿಂದ ನಾವು ಸ್ಪೆಕ್ಯುಲೇಷನ್ ಲಾಸ್ನ ಸೆಟ್ ಆಫ್ ಮಾಡಲಿಕ್ಕಾಗಲ್ಲ. ಸೊ ಹಾಗಾಗಿ ದ ಸ್ಪೆಕ್ಯುಲೇಷನ್ ಲಾಸ್ ವಿಲ್ ಬಿ ಕ್ಯಾರಿಡ್ ಫಾರ್ವರ್ಡ್. And regular business income is 25,000. So the taxable income will be, income from business will be 25,000. Income from capital gains. So under capital gains, there is only short-term capital loss. Short-term capital loss can be set off against short-term capital gain as well as long-term capital gain. Short-term capital loss na short-term capital gain in the set off ಮಾಡಬೇಕಾಗುತ್ತೆ first, next to long-term capital gain. But in the problem, there is no short-term capital gain as well as long-term capital gain. ಯಾವುದು ಇಲ್ಲ. ಹಾಗಾಗಿ the short-term capital loss will be carried forward to next assessment year. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ನ ಎಷ್ಟು ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಅಂತ ಸಿ, ಕ್ಯಾಪಿಟಲ್ ಲಾಸ್ ಅಂಡರ್ ದ ಹೆಡ್ ಕ್ಯಾಪಿಟಲ್ ಗೇನ್ಸ್. ಕ್ಯಾಪಿಟಲ್ ಗೇನ್ಸ್ ಅಂಡರ್ಲಿ ಲಾಸ್ ಇತ್ತಂತ ಹೇಳಿದ್ರೆ, ಇಟ್ ವಿಲ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು 8 ಅಸೆಸ್ಮೆಂಟ್ ಇಯರ್ಸ್. ರಿಮೆಂಬರ್ ದ ರೂಲ್ಸ್, ಸ್ಪೆಕ್ಯುಲೇಷನ್ ಲಾಸ್ ಆ್ಯಂಡ್ ಲಾಸ್ ಫ್ರಮ್ ಓನಿಂಗ್ ಆ್ಯಂಡ್ ಮೇಂಟೈನಿಂಗ್ ರೇಸ್ ಹಾರ್ಸಸ್ ವಿಲ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು 4 ಅಸೆಸ್ಮೆಂಟ್ ಇಯರ್ಸ್. ಇನ್ನು ಉಳಿದಿದ್ದು ಯಾವುದೇ ಹೆಡ್ಡಲ್ಲಿ ಲಾಸ್ ಇತ್ತಂತ ಹೇಳಿದ್ರೆ, ಲಾಸ್ ಫ್ರಮ್ ಹೌಸ್ ಪ್ರಾಪರ್ಟಿ, ಲಾಸ್ ಫ್ರಮ್ ರೆಗ್ಯುಲರ್ ಬಿಸ್ನೆಸ್, loss under the head capital gains. If there is loss under, these are the losses. So these losses will be carried forward to 8 assessment years. Short term capital loss will be carried forward to 8 assessment years. Next, coming to section 56, income from other sources. As I already said, lottery income is given, net income is given in the problem. You have to gross up the lottery income. 21,000 is the net lottery income into 100 divided by 70. So it will be 30,000. Interest on government securities taxable under the head other sources. Gains from horse race is given 4,000 and profit from card games 6,000. So the total comes to 46,000. So the gross total income will be 3,82,000. And there are losses from casual source. Casual source in the loss ide, like loss from card games, loss in crossword puzzles. Any loss from casual source should not be set off, or it cannot be ಕನ್ಸಿಡರ್ಡ್ ವೈಲ್ ಕಂಪ್ಯೂಟಿಂಗ್ ದ ಗ್ರಾಸ್ ಟೋಟಲ್ ಇನ್ಕಮ್. ಅದರ್ ಸೋರ್ಸಲ್ಲಿ ಯಾವ್ದಾದ್ರು ಅಥವಾ ಕ್ಯಾಶುವಲ್ ಸೋರ್ಸಲ್ಲಿ ಲಾಸ್ ಆಯಿತು ಅಂತ ಹೇಳಿದ್ರೆ, ಇಟ್ ಕೆನಾಟ್ ಬಿ ಸೆಟ್ ಆಫ್ ಆಲ್ಸೋ, ಆ್ಯಂಡ್ ಅದನ್ನ ನಾವು ತೋರಿಸೋದಿಲ್ಲ. ಇಟ್ ಹ್ಯಾಸ್ ಟು ಬಿ ಇಗ್ನೋರ್ಡ್. ಗೋ ಥ್ರೂ ದ ವರ್ಕಿಂಗ್ ನೋಟ್. ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಫ್ rupees 50,000 ಇಸ್ ಟು ಬಿ ಡಿಡಕ್ಟೆಡ್ ಫ್ರಮ್ ಗ್ರಾಸ್ ಸ್ಯಾಲ್ರಿ. ಇಲ್ಲಿ ಸ್ಯಾಲ್ರಿ ರಿಸೀವ್ಡ್ ಅಂತ ಕೊಟ್ಟಿದ್ದಾರೆ. ಇನ್ಕಮ್ ಫ್ರಮ್ ಸ್ಯಾಲ್ರಿ ಇನ್ಕಮ್ 3,61,000 ಅಂತ ಸ್ಟ್ರೈಟ್ ಅವೇ ಕೊಟ್ಟಿದ್ರೆ ಅದನ್ನೇ ಡೈರೆಕ್ಟಾಗಿ ತೊಗೊಳ್ತಿದ್ವಿ. ಸ್ಯಾಲರಿ ರಿಸೀವ್ಡ್ ಅಂತ ಕೊಟ್ಟಿದ್ದಾರೆ. ಸ್ಯಾಲರಿ ರಿಸೀವ್ಡ್ ಅಂತ ಹೇಳಿದ್ರೆ ಇಟ್ ಇಸ್ ದ ಗ್ರಾಸ್ ಸ್ಯಾಲ್ರಿ. ಸೊ ವಾಟ್ ಯು ಆರ್ ಸಪೋಸ್ ಟು ಡೂ ಇಸ್, ಫ್ರಮ್ ದ ಗ್ರಾಸ್ ಸ್ಯಾಲ್ರಿ
you are supposed to deduct the standard deduction. So standard deduction from this assessment year is rupees 50,000. Share of loss from firm cannot be set off by the partners. So as I already said, share of loss from firm ಅಲ್ಲಿ ಲಾಸ್ ಆಗಿದೆ, ಆ ಲಾಸ್ನ ಪಾರ್ಟ್ನರ್ಸ್ ಹಂಚ್ಕೊಬೇಕಾಗುತ್ತೆ, ಬಟ್ ಇಟ್ ಕೆನಾಟ್ ಬಿ ಸೆಟ್ ಆಫ್. Loss from speculation can be carried forward to 4 assessment years and it should be set off only against speculation profit. Speculation loss ಇತ್ತು ಅಂತ ಹೇಳಿದ್ರೆ 4 assessment years ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ, 4 ವರ್ಷ ಕ್ಯಾರಿ ಫಾರ್ವರ್ಡ್ ಮಾಡ್ತೀವಿ. ಹಾಗೆ ಇಟ್ ವಿಲ್ ಬಿ ಸೆಟ್ ಆಫ್ ಓನ್ಲಿ ಅಗೇನ್ಸ್ಟ್ ಸ್ಪೆಕ್ಯುಲೇಷನ್ ಪ್ರಾಫಿಟ್. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸಸ್ ಕ್ಯಾನ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು 8 assessment years. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಈ ಪ್ರಾಬ್ಲಮಲ್ಲಿ ನಮಗೆ ವಿ ಕುಡ್ ನಾಟ್ ಸೆಟ್ ಆಫ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್, ಸೊ ಇಟ್ ವಿಲ್ ಬಿ ಕ್ಯಾರಿಡ್ ಫಾರ್ವರ್ಡ್ ಟು ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ಸ್. ನೆಕ್ಸ್ಟ್ ಅಸೆಸ್ಮೆಂಟ್ ಇಯರ್ ಅಂದರೆ ಎಷ್ಟು ವರ್ಷ? So it will be carried forward to 8 assessment years. Loss from casual sources cannot be set off. So casual source ಅಲ್ಲಿ ಎಲ್ಲ ಲಾಸ್ ಆಯ್ತು ಅಂತ ಹೇಳಿದ್ರೆ ಅದನ್ನ ಸೆಟ್ ಆಫ್ ಮಾಡಲಿಕ್ಕೆ ಆಗಲ್ಲ.